long time ago, the earth was born. ಕಾಲಕ್ರಮೇಣ ಜಲಚರಗಳು, ದೈತ್ಯ ಪ್ರಾಣಿಗಳು, ಪಕ್ಷಿಗಳು ಹುಟ್ಟಿಕೊಂಡವು. ಆ ಸುಂದರ ಬೆಟ್ಟಗುಡ್ಡ, ಹಕ್ಕಿಗಳ ಚಿಲಿಪಿಲಿ ಸದ್ದು, ಕೃಷಿಯು ಜನರ ಉಸಿರಾಗಿತ್ತು. ಪ್ರಕೃತಿಯೇ ದೇವರಾಗಿತ್ತು. ಸುಂದರ ಪರಿಸರ, ಚಿಲಿಪಿಲಿ ಹಕ್ಕಿಗಳ ಹಾಡು ತುಂಬಿ ಹರಿಯುವ ನದಿ, ಹಚ್ಚ ಹಸಿರಾಗಿ ಕಾಣುವ ಗದ್ದೆ, ಹಂಚಿನ ಮನೆ. ಕಾಯಕವೇ ಕೈಲಾಸ ಎಂದು ಬದುಕುವ ರೈತ. ಆ ಸುಂದರ ಹಳ್ಳಿ ಜೀವನ, ಹಂಚಿನ ಮನೆ, ಶಾಲೆ, ಸುತ್ತ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಮರಗಿಡಗಳು. ಸಮಾಚಾರ ಏನಿಲ್ಲ, ಸುಮ್ಮನೆ. ನಮಸ್ಕಾರ. ಹೇಗಿದ್ದೀರಾ? ಹಳ್ಳಿ ಜೀವನವೆಂದರೆ ಹಾಗೆ. ಪ್ರತಿಯೊಬ್ಬರಿಗೂ ಎಲ್ಲರ ಪರಿಚಯವಿತ್ತು. ಪರಸ್ಪರ ಮಾತನಾಡುತ್ತಿದ್ದರು. ಯಾವುದೇ ದ್ವೇಷ, ಮೋಸ, ವಂಚನೆಗಳು ಇರಲಿಲ್ಲ. ಸಮಾಚಾರ ಎಲ್ಲವೂ ಚೆನ್ನಾಗಿದೆ. ಕಾಲಕ್ರಮೇಣ ವ್ಯಾಪಾರ ಆರಂಭವಾಯಿತು. ನಗರಗಳು ಅಭಿವೃದ್ಧಿಯಾದವು. ಅಜ್ಜಿ ಮಾಡುತ್ತಿದ್ದ ಅಡುಗೆ, ಕೈತುತ್ತು, ಆರೋಗ್ಯದ ಜೀವನ. ಹಳ್ಳಿಗೊಂದು ಟಿವಿ, ಎಲ್ಲರೂ ಜೊತೆಯಾಗಿ ಟಿವಿ ನೋಡುತ್ತಿದ್ದರು. Long ago, we lived with the earth, simply together as one family. ಕಾಲ ಕಾಲ ಬದಲಾದಂತೆ ಮಾನವನು ಬದಲಾದ. ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿದ. ಆದರೂ ಜೀವನ ಸುಂದರವಾಗಿತ್ತು. How much for these tomatoes? Only the best quality here. ಹಬ್ಬ ಹರಿದಿನಗಳೆಂದರೆ ನಮಗೆಲ್ಲ ತುಂಬ ಖುಷಿ. ಊರಿನ ಜಾತ್ರೆ ಬಂತೆಂದರೆ ಎಲ್ಲರಿಗೂ ಹಬ್ಬ, ಖುಷಿಯೋ ಖುಷಿ. ಎಲ್ಲರೂ ಜೊತೆಗೂಡಿ ಸಂಭ್ರಮಿಸುತ್ತಿದ್ದೆವು. ಹಬ್ಬ ಹರಿದಿನಗಳಂದು ವಿಶೇಷ ಔತಣ. ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ನಮ್ಮ ಅಜ್ಜಿಯ ಹಾಡು, ಅಜ್ಜಿ ಕಥೆ ಇವೆಲ್ಲ ಕೇಳಲು ಸುಂದರವಾಗಿತ್ತು. ತುಳುನಾಡು ಅಂದ್ರೆ ಹಾಗೆ. ಇಲ್ಲಿ ಕಲೆ, ಸಂಸ್ಕೃತಿ ತುಂಬಿದ ವೈವಿಧ್ಯತೆಯ ಬೀಡು.
ಕಾಲ ಬದಲಾದಂತೆ ಮೊಬೈಲ್ ಫೋನ್ ಉಗಮವಾಯಿತು. ಜನರು ಬದಲಾದರು, ಪರಿಸರದಿಂದ ದೂರವಾದರು, ಹಳ್ಳಿಗಳು ಬೆಳೆದು ಪಟ್ಟಣಗಳಾಗಿ ಪರಿವರ್ತನೆವಾದವು. ಮಾನವನು ಹಣದ ಕಡೆಗೆ ಮನಸ್ಸು ತೋರಿದ, ಅತಿ ಆಸೆ ಸ್ವಾರ್ಥಗಳ ಜೊತೆ ಬಾಳತೊಡಗಿದ. This Ganpat is amazing, right? ಜೀವನ ಶೈಲಿ, ಆಹಾರ ಪದ್ಧತಿಗಳು ಬದಲಾದವು. ಮೊದಲಿಗೆ ಶಾಂತಿಯೊಂದಿಗೆ ಬದುಕಿದನು, ಆದರೆ ನಿಧಾನವಾಗಿ ಮೋಸ, ವಂಚನೆ, ಸ್ವಾರ್ಥ ಅವನ ಮನಸ್ಸಿನಲ್ಲಿ ನುಸುಳಿತು. ಭ್ರಷ್ಟ ರಾಜಕಾರಣಿಗಳು ಹಣದ ಆಸೆಗೆ ಬಡವರಿಗೆ ಮೋಸದ ಭರವಸೆಗಳನ್ನು ನೀಡಿದರು. ಅಧರ್ಮ, ಅನ್ಯಾಯದ ಕಡೆ ಸಾಗಿತು ಮಾನವನ ಜೀವನ. ಮಾನವ ಪ್ರಕೃತಿಗೆ ಎದುರಾಗಿ ನಿಂತ ಪ್ರಕೃತಿ ನಾಶವನ್ನು ಮುಂದುವರಿಸಿದ. ಹಚ್ಚ ಹಸಿರಾಗಿದ್ದ ಪ್ರಕೃತಿಯನ್ನು ನಾಶ ಮಾಡತೊಡಗಿದ. ಒಂದು ಕಡೆ ಬಡತನ, ಇನ್ನೊಂದು ಕಡೆ ತಡೆಯಲಾಗದ ಶ್ರೀಮಂತಿಕೆ. ಶ್ರೀಮಂತರು ಶ್ರೀಮಂತರಾಗಲು, ಬಡವ ಬಡವನಾಗಿ ಉಳಿದ. ಕೆಲವರು ಕನಸುಗಳೊಂದಿಗೆ ಜೀವಿಸುತ್ತಾ ಎದ್ದೇಳುತ್ತಾರೆ, ಇನ್ನು ಕೆಲವರು ಬದುಕಲು ಎದ್ದೇಳುತ್ತಾರೆ. ಮಾನವನ ದುರಾಸೆ ಬೆಳೆದಂತೆ ಆಕಾಶದಲ್ಲಿ ಹೊಗೆ, ನದಿಗಳಲ್ಲಿ ವಿಷ, ತಿನ್ನುವ ಆಹಾರವು ವಿಷವಾಯಿತು, ರೋಗ ಮನಮಾತಾಯಿತು. ಹಳೆಯ ಶಿಕ್ಷಣ ಪದ್ಧತಿಯನ್ನು ಅನುಸರಿಸುತ್ತಾ ಆಧುನಿಕ ಬದುಕಿನಲ್ಲಿ ಹಿಂದುಳಿದರು. ಮಾನವೀಯತೆಯು ಸತ್ತು ಚಿತೆ ಸೇರಿತು. ಮಾನವನ ನಿಲ್ಲದ ಕ್ರೂರತೆ ಪರಿಸರ ನಾಶಕ್ಕೆ ಕಾರಣವಾಯಿತು. ಮಕ್ಕಳು ಮೊಬೈಲ್ ಫೋನ್ಗೆ ಅವಲಂಬಿತರಾದರು. ತಂದೆ ತಾಯಿಯಂದಿರು ಕೆಲಸದ ನಿಮಿತ್ತ ಮಕ್ಕಳನ್ನು ನಿರ್ಲಕ್ಷಿಸಿದರು. ಯಾರು ಕಾಣಲಿಲ್ಲ, ಅರಿಯಲಿಲ್ಲ. ಆಹಾರ ತಲುಪಿಸುವವನು ಅಂದು ಉಪವಾಸವಿದ್ದನು. ಪ್ರಕೃತಿಯು ತಾಳ್ಮೆ ಕಳೆದುಕೊಂಡಿತು. ಒಂದು ದಿನ ಪ್ರಕೃತಿ ತಿರುಗಿ ನಿಂತಿತು.
ಕೊನೆಗೂ ಮಾನವನಿಗೆ ತಿಳಿಯದಾಯಿತು ಪ್ರಕೃತಿಯೇ ನಿಜವಾದ ದೇವರು ಅಂತ. ಪ್ರಕೃತಿ ಮೌನವಾಗಿ ಎದ್ದಿದೆ, ನಾಶ ಮಾಡಲು ಅಲ್ಲ, ಶುದ್ಧಗೊಳಿಸಲು. ಯಾವುದು ಒಮ್ಮೆ ಪರಿಶುದ್ಧವಿತ್ತೋ ಅದನ್ನು ಮರಳಿ ಪಡೆಯಲು. ಇದು ಎಚ್ಚರಿಕೆಯ ಗಂಟೆ. ಇಂದಿನ ಬೆಳಗ್ಗೆ 6:30 ಸುಮಾರಿಗೆ ಭಾರತದ ಸಮುದ್ರ ತೀರದಲ್ಲಿ ಭೂಕಂಪ ಸಂಭವಿಸಿದೆ. ಮಂಗಳೂರು, ಉಡುಪಿ, ಕಾರವಾರ ಸೇರಿದಂತೆ ಹಲವೆಡೆ ದೊಡ್ಡ ಅಲೆಗಳು ಕಂಡುಬಂದಿದೆ. ಜನತೆ ಭಯಪಡದೆ ಸೂಕ್ತ ಸುರಕ್ಷತಾ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಓ ಮೂರ್ಖ ಮಾನವನೇ, ಇನ್ನಾದರೂ ಅರಿತು ಬಿಡು, ಪ್ರಕೃತಿಯೇ ನಿಜವಾದ ದೇವರೆಂದು.